ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಕೊಟ್ಟಂತ ಹೇಳಿಕೆ ಬಿಜೆಪಿ ನಾಯಕರುಗಳಿಗೆ ಅಸ್ತ್ರ ಆಗಿದೆ. ಕಾಂಗ್ರೆಸ್ ನಾಯಕರಿಗೆ ಯತೀಂದ್ರ ಹೇಳಿಕೆ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಅಂತ ಹೇಳಿಕೆ ಏನ್ ಕೊಟ್ಟಿದ್ರು ಬನ್ನಿ ನೋಡೋಣ. ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರೇನ್ ಮಾಡ್ತಾರೆ, ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಹೊಡ್ತಾ ಇದ್ದಾರೆ. ಅದನ್ನ ಅವಕಾಶ ಮಾಡ್ಕೊಡ್ಬಾರ್ದು. ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಅಫ್ಘಾನಿಸ್ತಾನದ ಪರಿಸ್ಥಿತಿ ಬರುತ್ತೆ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿರೋ ಇದೇ ಮಾತು ಈಗ ಬಿಜೆಪಿಗರ ಕಣ್ಣು ಕೆಂಪಗಾಗಿಸಿದೆ. ಸಾಲು ಸಾಲು ಬಿಜೆಪಿ ನಾಯಕರು ಯತೀಂದ್ರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ನಿನ್ನೆ ದಾವಣಗೆರೆಯಲ್ಲಿ ಮಾತನಾಡಿದ ಯತೀಂದ್ರ, ಈ ದೇಶ ಹಿಂದೂ ರಾಷ್ಟ್ರವಾದರೆ ಅದಕ್ಕಿಂತ ಅಪಾಯ ಇನ್ನೊಂದಿಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದಾರೆಂದು ಭಾಷಣ ಮಾಡಿದ್ರು. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು RSSನವರು ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡೋಕೆ ಹೊರಟಿದ್ದಾರೆ. ಆ ರೀತಿ ಆಗೋಕೆ ಬಿಡಬಾರದು ಎಂದಿದ್ರು. ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ. ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ, ಪಾಕಿಸ್ತಾನ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ಇರಾನ್ ಇರಬಹುದು, ಅಲ್ಲೆಲ್ಲ ಏನಾಗಿದೆ, ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ, ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸೋದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರಕ್ಕೆ ಹೊರಬೇಕಾಯಿತು. ದೇಶ ವಿನಾಶ ಸ್ಥಿತಿಗೆ ಹೋಯಿತು. ಮತ್ತೆ ಅಲ್ಲಿನ ಜನರು ತಮ್ಮ ಹಕ್ಕುಗಳನ್ನ ಕಳ್ಕೋಬೇಕಾಯಿತು. ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರೇನ್ ಮಾಡ್ತಿದ್ದಾರೆ, ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಹೊಡ್ತಾ ಇದ್ದಾರೆ. ಅದನ್ನ ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಅಫ್ಘಾನಿಸ್ತಾನದ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಯತೀಂದ್ರ ಹೇಳಿಕೆಗೆ ಸಿಟಿ ರವಿ ಗರಂ ಆಗಿದ್ದಾರೆ. ಯತೀಂದ್ರ ಅವರಿಗೆ ಸನಾತನ ಸಂಸ್ಕೃತಿಯ ಅರಿವಿನ ಕೊರತೆ ಇದೆ. ಹಿಂದೂಗಳೇ ಇರೋ ರಾಷ್ಟ್ರ ಹಿಂದೂ ರಾಷ್ಟ್ರವಾಗದೆ ಇನ್ನೇನಾಗುತ್ತೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಮಾಜಿ ಸಚಿವ ಈಶ್ವರಪ್ಪ ಕೂಡ ಯತೀಂದ್ರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಒಂದು, ಯತೀಂದ್ರ ಸಿದ್ದರಾಮಯ್ಯನವರಿಗೆ ಭಾರತದ ಸನಾತನ ಸಂಸ್ಕೃತಿಯ ಸನಾತನ ಧರ್ಮದ ಬಗ್ಗೆ ಅರಿವಿನ ಕೊರತೆ ಇದ್ದಂತೆ ಕಾಣುತ್ತೆ. ಇದು ಇವತ್ತು ಹಿಂದೂ ರಾಷ್ಟ್ರ ಅಲ್ಲ, ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಹಿಂದೂ ರಾಷ್ಟ್ರವೇ. ಹಿಂದೂಗಳಿರುವ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗದೆ ಇನ್ಯಾವುದಾಗತ್ತೆ? ಈಗ ಸಿದ್ದರಾಮಯ್ಯನವರ ಮನೆ ಅಂತ ಕರೀದಲೇನೆ ಅದನ್ನ ಯಾರ ಮನೆ ಅಂತ ಕರೀತಾರೆ? ಸುಮ್ಮನೆ ಇವರು ಯತೀಂದ್ರ ಸಿದ್ದರಾಮಯ್ಯನವರು ಅವರು ತಕ್ಷಣ ಮುಸಲ್ಮಾನರಾಗ್ಬಿಡೋದು ಒಳ್ಳೆಯದು. ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಇಲ್ಲ ಅಂದರೆ ಈ ದೇಶದಲ್ಲಿರೋಂಥ ಯೋಗ್ಯತೆಯೂ ಇಲ್ಲ, ಈ ದೇಶಭಕ್ತಿ ಬಗ್ಗೆನೂ ಅವ್ರಿಗೆ ಗೌರವ ಇಲ್ಲ, ಧರ್ಮದ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಮತಾಂತರ ಆಗಿ ಅವರು ಮುಸಲ್ಮಾನರಾಗಲಿ ಹೋಗಿ ಪಾಕಿಸ್ತಾನದಲ್ಲಿ ಸೇರ್ಕೊಳ್ಳಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳ್ತೀನಿ. ಇನ್ನು ಉಡುಪಿಯಲ್ಲಿ ಮಾತನಾಡಿರುವ ಪೇಜಾವರ ಶ್ರೀಗಳು, ಪಾಕಿಸ್ತಾನ ಮಾಡಲು ಯಾರೋ ಸಿದ್ಧತೆ ನಡೆಸ್ತಿರಬಹುದು ಅನ್ನೋ ಮುನ್ಸೂಚನೆ ಕೊಡ್ತಿದ್ದಾರೆ ಎಂದಿದ್ದಾರೆ. ಹಿಂದೂ ರಾಷ್ಟ್ರ ಮಾಡಿದರೆ ಇದನ್ನು ಪಾಕಿಸ್ತಾನದ ನಾವು ಮಾಡ್ತೇವೆ ಅಂತ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೇನೋ, ಅಂಥ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವರು. ಇದರಿಂದ ಆಗೋದಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ಯತೀಂದ್ರ ಹೇಳಿಕೆಯನ್ನ ಒಪ್ಪಿಕೊಳ್ಳೋಕೆ ಸ್ವತಃ ಕಾಂಗ್ರೆಸ್ ನಾಯಕರೇ ತಯಾರಿಲ್ಲ. ನಮ್ಮ ದೇಶ ಬಲಿಷ್ಠವಾಗಿದೆ, ಅದಕ್ಕೆ ಬುನಾದಿ ಹಾಕಿರೋದು ಕಾಂಗ್ರೆಸ್, ಅದನ್ನ ಬಿಟ್ಟು ಬೇರೆ ವಿಚಾರ ಮಾತಾಡಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ರಂತೂ ನಿತ್ಯ ಯಾರಾದರೂ ಏನಾದರೂ ಹೇಳ್ತಾನೆ ಇರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡಲ್ಲ ಎಂದಿದ್ದಾರೆ. ಪ್ರತಿ ದಿವಸ ಯಾರಾದರೂ ಏನನ್ನ ಹೇಳ್ತಾನೆ ಇರ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ? ನಮ್ಮ ದೇಶ ಬಲಿಷ್ಠವಾಗಿದೆ. ಈ ದೇಶಕ್ಕೆ ಅತ್ಯಂತ ಬಲಿಷ್ಠವಾಗಿ ಬುನಾದಿ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನೆಹರೂರವರು ಅವ್ರನ್ನ ಸುಮಾರು 16 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅತ್ಯಂತ ಬಲಿಷ್ಠವಾಗಿ ದೇಶವನ್ನು ಕಟ್ಟಿದ್ದಾರೆ. ಅದಾದಮೇಲೆ ಬಂದು ಪ್ರಧಾನಮಂತ್ರಿಗಳು ಅವರವ್ರ ಕಾಲದಲ್ಲಿ ಅವರವ್ರಿಗೆ ಏನೇನು ಶಕ್ತಿ ಅಂತಾರೋ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಭಾರತ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ. ಹೀಗೆ ಯತೀಂದ್ರ ಹೇಳಿಕೆ ಈಗ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ನಿನ್ನೆಯಷ್ಟೇ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಗೋಧ್ರಾ ಬಗ್ಗೆ ಕೊಟ್ಟ ಹೇಳಿಕೆ ರಾಜಕೀಯದಲ್ಲಿ ಬೆಂಕಿ ಹೊತ್ತಿಸಿರುವಾಗ ಯತೀಂದ್ರ ಹೇಳಿಕೆ ಅದಕ್ಕೆ ತುಪ್ಪ ಸುರಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಹುಬ್ಬಳ್ಳಿಯ ಹಳೆ ಕೇಸ್ ಓಪನ್ ಆದಂತಹ ಬೆನ್ನಲ್ಲೇ ಸರ್ಕಾರದ ಸುತ್ತ ಮತ್ತೊಂದು ವಿವಾದಿತ ನಿರ್ಧಾರ ಸುತ್ತಕೊಂಡಿದೆ. 7 ವರ್ಷಗಳ ಹಿಂದಿನ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಗೋರಿಗಳ ಧ್ವಂಸ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದು ಬಿಜೆಪಿಗರ ಕೋಪ ನೆತ್ತಿಗೇರುವಂತೆ ಮಾಡಿದೆ.
ಹುಬ್ಬಳ್ಳಿಯಲ್ಲಿನ 1992ರ ಕೇಸ್ ರೀಓಪನ್ ಬೆನ್ನಲ್ಲೇ ಸರ್ಕಾರ ಮತ್ತೊಂದು ಕೇಸ್ ಕದನಕ್ಕೆ ಕೈ ಹಾಕಿದೆ. ಚಿಕ್ಕಮಗಳೂರಿನಲ್ಲಿ ದತ್ತಪೀಠದಲ್ಲಿನ ಗೋರಿ ಧ್ವಂಸ ಆರೋಪಿಗಳಿಗೆ ಚಿಕ್ಕಮಗಳೂರಿನ ಜೆಎಂಎಫ್ಸಿ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ. ತುಡುಕೂರು ಮಂಜು, ಶಿವರಾಜ್, ಸಂದೇಶ್, ಸುಮನ್, ನಾಗಾ, ನಾಗೇಂದ್ರ ಪೂಜಾರಿ, ಮೋಹನ್, ಅಶೋಕ್, ತೇಜು, ಶ್ರೀನಾಥ್, ಲೋಕೇಶ್, ಮಹೇಂದ್ರ, ಸಂದೀಪ್, ರಾಮು ಇಷ್ಟು ಮಂದಿಗೆ ಸಮನ್ಸ್ ನೀಡಿದ್ದು ಜನವರಿ 8ರಂದು ಚಿಕ್ಕಮಗಳೂರಿನ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಹಾಗಾದ್ರೆ 2017ರಲ್ಲಿ ದತ್ತಪೀಠದಲ್ಲಿ ಆಗಿದ್ದೇನು ಅಂತ ನೋಡೋದಾದ್ರೆ, ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ವೇಳೆ ಗೋರಿಗಳನ್ನ ಧ್ವಂಸ ಮಾಡಲಾಗಿತ್ತು. 2017ರ ಡಿಸೆಂಬರ್ 3ರಂದು ಘಟನೆ ನಡೆದಿದ್ದು, ಇನಾಂ ದತ್ತಾತ್ರೇಯ ಬಾಬಾ ಬುಡಾನ್ ದರ್ಗಾದಲ್ಲಿದ್ದ ಗೋರಿಗಳು ಧ್ವಂಸ ಮಾಡಲಾಗಿತ್ತು. ಈ ಸಂಬಂಧ 14 ಬಜರಂಗದಳ ಕಾರ್ಯಕರ್ತರ ವಿರುದ್ಧ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಐಪಿಸಿ ಸೆಕ್ಷನ್ 143, 447, 427, 298, 504, 506, 114, 353ರ ಅಡಿಯಲ್ಲಿ ಒಟ್ಟು 14 ಹಿಂದೂ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಅಂದು 3 ದಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿಯಾಗಿತ್ತು. ಧ್ವಜವನ್ನು ನಿಷೇಧಿತ ಪ್ರದೇಶದಲ್ಲಿ ಹಾರಿಸಿರು ಅಂತೇಳಿ ಆ ದಿನ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು. ಒಟ್ಟು 14 ಜನಗಳ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ 14 ಜನರಲ್ಲಿ A1 ತುಡುಕೂರು ಮಂಜು ಇದ್ದರು, ಇನ್ನು ಉಳಿದವರು ಕೂಡ ಆ ಪ್ರಕರಣದಲ್ಲಿ ಇದ್ದಾರೆ. ಅವರು ಎಲ್ಲರೂ ಕೂಡ ಹಿಂದೆನೇ 2017ರಲ್ಲೇ ನಾವು ಜಾಮೀನನ್ನು ಎಲ್ಲರಿಗೂ ತಗೊಂಡಿದ್ದಾರೆ. ದತ್ತಪೀಠದಲ್ಲಿನ ಗೋರಿ ಧ್ವಂಸ ಪ್ರಕರಣದಲ್ಲಿ ಕೋರ್ಟ್ ಆರೋಪಿಗಳಿಗೆ ಸಮನ್ಸ್ ಕೊಟ್ಟಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆರೋಪ ಶುರುವಾಗಿದೆ. ಈ ವಿಚಾರಕ್ಕೆ ಕಿಡಿಕಾರಿದ ಮಾಜಿ ಸಚಿವ ಸಿಟಿ ರವಿ, ಸಂಘಟನೆಗಳು ತುಳಿಯುವ ಉದ್ದೇಶದಿಂದ ಹೀಗೆ ಮಾಡಿದ್ದಾನೆ, ಈ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ಅಂತ ಗರಂ ಆದ್ರು. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂಗಳನ್ನ ಜಾತಿ ಜಾತಿಯಾಗಿ ಒಡೆಯೋದು, ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದು, ನಿಮಗೆ ನಾವು ಮಾತ್ರ ರಕ್ಷಣೆ ಕೊಡ್ತೀವಿ ಅನ್ನುವಂಥ ಒಂದು ಅಭದ್ರತೆಯನ್ನು ಅವರಿಗೆ ತುಂಬಿ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದು, ಹಿಂದೂಗಳನ್ನು ಜಾತಿ ಒಡೆಯೋದಕ್ಕೆ ಒಬ್ಬರು ಲಿಂಗಾಯತರ ನೇತೃತ್ವ ವಹಿಸೋದು, ಇನ್ನೊಬ್ಬರು ಹಿಂದುಳಿದ ವರ್ಗದ ನೇತೃತ್ವ ವಹಿಸೋದು, ಇನ್ನೊಬ್ಬರು SC STಗಳ ನೇತೃತ್ವ ವಹಿಸೋದು, ಸಮಾಜನ ಒಡೆಯೋದು. ದಿನೇಶ್ ಅಮೀನ್ಮಠ್ ಅಂತೇಳಿ ಒಬ್ಬರು ಹಿಂದೆ ಸಿದ್ದರಾಮಯ್ಯನವ್ರ ಜೊತೆಗಿದ್ರಲ್ಲ, ಮುಂಚೆ ಪತ್ರಕರ್ತರಾಗಿದ್ರಲ್ಲ, ಅವ್ರ ನೇತೃತ್ವದಲ್ಲೇ ಒಂದು ಅರ್ಬನ್ ನಕ್ಸಲರ್ಗಳದ್ದು ಒಂದು ದೊಡ್ಡ ಆರ್ಗನೈಜೇಷನ್ನೇ ಮಾಡಿದಾರಂತೆ. ಅವ್ರ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಸಕ್ರಿಯವಾಗಿದ್ದಾರೆ, ಮೀಡಿಯಾದಲ್ಲಿ ಯಾರು ಸಕ್ರಿಯವಾಗಿದ್ದಾರೆ, ಸಾರ್ವಜನಿಕವಾಗಿ ಯಾರು ಸಕ್ರಿಯವಾಗಿದ್ದಾರೆ, ಆ ಸಕ್ರಿಯವಾಗಿರೋರನ್ನ ತುಳಿಯೋದು ಹೆಂಗೆ, ಅವ್ರನ್ನ ಆ ಸಂಘಟನೆಯನ್ನು ಮುಗಿಸೋದು ಹೆಂಗೆ ಅನ್ನೋ ಪಿತೂರಿ ಮಾಡೋಕ್ಕೆ ಅವ್ರ ಕೆಲಸ ಅಂತೆ. ಹುಬ್ಬಳ್ಳಿಯ ಹಳೆ ಕದನದ ಕಿಚ್ಚು ಇನ್ನೂ ಧಗಧಗ ಅಂತ ಹೊತ್ತಿ ಉರಿಯುತ್ತಿದೆ. ಹೀಗಿರುವಾಗ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿನ ಗೋರಿ ಧ್ವಂಸ ಪ್ರಕರಣದ ಕೇಸ್ ಮೇಲೆ ಸರ್ಕಾರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಆರೋಪ ಬಿಜೆಪಿ ನಾಯಕರ ಕೋಪಾಗ್ನಿ ಮತ್ತಷ್ಟು ಜೋರಾಗಿ ಉರಿಯುವಂತೆ ಮಾಡಿದೆ. ಅಶ್ವೇಟ್, TV9 ಚಿಕ್ಕಮಗಳೂರು. ಇನ್ನು ವಿಚಾರ ಅಂತಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಲಾಯರ್ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ರು. ಇದು ಕೇಸ್ ರೀಓಪನ್ ಅಂತ ಆಗಲ್ಲ. ಇದು ದತ್ತಪೀಠ ಗೋರಿ ಧ್ವಂಸ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಸಿದ್ದರಾಮಯ್ಯನವರು ಕೂಡ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದು, ರೀಓಪನ್ ಅಂತ ಎಲ್ಲ ಹೇಳಿರುವಂತ ಸುಳ್ಳು, ಅಪ್ಪಟ ತಪ್ಪು ಮಾಹಿತಿ, ಇದು ಸುಳ್ಳಿನಿಂದ ಕೂಡಿದಂತ ಮಾಹಿತಿ. ಆರೋಪಿಗಳಿಗೆ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ. ಜನವರಿ 8ನೇ ತಾರೀಕು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಕಾನೂನು ಪ್ರಕ್ರಿಯೆ ಮುಂದುವರೆದ ಭಾಗವಾಗಿ ಈ ಸಮನ್ಸ್ ಜಾರಿಯಾಗಿರೋದು. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಬಿಜೆಪಿಗೆ ನಿಜಕ್ಕೂ ಕೂಡ ಈ ಕೇಸನ್ನ ಕ್ಲೋಸ್ ಮಾಡೋಕೆ ಅವಕಾಶ ಇತ್ತು. ಬಹುಶಃ ಸಿಟಿ ರವಿ ಅವರು ಸ್ವಲ್ಪ ಗಮನ ಕೊಟ್ಟಿದ್ರೆ ಇದನ್ನ ಕೇಸ್ ಕ್ಲೋಸ್ ಮಾಡಕ್ ಅವಕಾಶ ಇತ್ತೋ ಏನೋ, ಬಟ್ ಆ ಟೈಮಲ್ಲಿ ಮಾಡಿಲ್ಲ. ಅದನ್ನ 2017ರಲ್ಲಿ ದಾಖಲಾಗಿದ್ದಂತ ಕೇಸ್ ಸಹಜ ಕಾನೂನು ಪ್ರಕ್ರಿಯೆ. ಇದು ಪ್ರಕರಣದಲ್ಲಿ ಸಹಜವಾಗಿ ನಡೆಯುವಂತ ಕಾನೂನು ಪ್ರಕ್ರಿಯೆ ಅಂತ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. 2017ರಲ್ಲಿ ಕೇಸ್ ದಾಖಲಾದ ನಂತರದಲ್ಲಿ 2020ರ ನಂತರದಲ್ಲಿ ಇವ್ರದೇ ಸರ್ಕಾರ ಇತ್ತು. ಆಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರ ಮೇಲೆ ಏನಾದ್ರು ಅವರು ಸರ್ಕಾರ ಕಡೆಯಿಂದ ಸೂಚನೆ ಬಂದು, ಆ ನಂತರ ಅಲ್ಲಿ ಸಂಪುಟ ಸಭೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತ ನಂತರದಲ್ಲಿ ಕೇಸ್ ಕ್ಲೋಸ್ ಮಾಡೋಕೆ ಅವಕಾಶ ಇತ್ತು. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆನೇ ಆಗಿಲ್ಲ ಈ ಪ್ರಕರಣದಲ್ಲಿ. ಅದಕ್ಕೆ ಆಗ ಲಾಯರ್ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ನಾವು ಅದೇ ವಿಚಾರವನ್ನು ಮಾಡಿದ್ದು. ಅಕಸ್ಮಾತ್ ಬಿಜೆಪಿ ಸರ್ಕಾರ ಏನಾದ್ರೂ ಈ ಕೇಸನ್ನ ಇನ್ ಕೇಸ್ ಕ್ಲೋಸ್ ಮಾಡಬೇಕು ಅನ್ನುವಂತ ಉದ್ದೇಶ ಇದ್ದಿದ್ದೇ ಆಗಿದ್ರೆ ಆ ಟೈಮ್ನಲ್ಲಿ ಮಾಡೋಕೆ ಅವಕಾಶ ಇತ್ತು. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಸಿ ಅನಂತರ ಇದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೇ ಇಲ್ಲ ಅವರು ಅನ್ನುವಂಥದ್ದನ್ನ ಈಗ ಯಾಕೆ ಇಷ್ಟು ವರ್ಷ ಮಾಡಿಲ್ಲ ಅನ್ನುವಂಥದ್ದು ಆರೋಪವನ್ನ ಈಗ ಏನು ಬಿಜೆಪಿ ಮಾಡ್ತಾ ಇದೆ.
ಬಹುಪಾಲು ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಅವರೇ ಇದ್ದಿದ್ದು, ಆ ಟೈಮಲ್ಲಿ ಯಾಕೆ ಈ ವಿಚಾರ ಅವ್ರ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಹೀಗಾಗಿ ಬಟ್ ಇಲ್ಲಿ ಸರ್ಕಾರ ಬೇಕು ಅಂತಲೇ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಸಿದೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಆರೋಪ ಮಾಡೋಕೆ ಬಿಜೆಪಿಗೆ ಒಂದು ಅಸ್ತ್ರ ಆಗಿರ್ಬೋದು. ಬಟ್ ಕೇಸ್ ರಿಓಪನ್ ಇದೆಲ್ಲ ಕಾನೂನು ಪ್ರಕಾರವಾಗಿ ಆಗ್ತಾ ಇರುವಂಥದ್ದಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ. ಬೆಂಗಳೂರು, ಚಿಕ್ಕಮಗಳೂರು, ಹುಬ್ಬಳ್ಳಿಯಲ್ಲಿ ಕೇಸರಿ ಪಡೆ ಮತ್ತೆ ಕೆರಳಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೈಯಲ್ಲಿ ನಾನೂ ಕರಸೇವಕ, ನನ್ನನ್ನು ಬಂಧಿಸಿ ಎಂಬ ಭಿತ್ತಿಪತ್ರ, ನೆಲದ ಮೇಲೆ ಕೂತು ಪ್ರತಿಭಟನೆ, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ ಚೇಂಜ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ. ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಇಂದು ಕೂಡ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಸದಾಶಿವನಗರದ ಪೊಲೀಸ್ ಠಾಣೆ ಎದುರು ಶಾಸಕ ಸುನಿಲ್ ಕುಮಾರ್ ಪ್ರತಿಭಟನೆ ಮಾಡಿದ್ರು. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನೋ ಪೋಸ್ಟರ್ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಠಾಣೆ ಬಳಿ ಒಂದಿಷ್ಟು ಹೈಡ್ರಾಮಾ ಆಗ್ತಿದ್ದಂತೆ ಶಾಸಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಹುಬ್ಬಳ್ಳಿಯ ಕಾರ್ಯಕರ್ತನನ್ನ ಇವತ್ತು ಕ್ರಿಮಿನಲ್ ಅಂತೇಳಿ ಸರ್ಕಾರ ಸಮರ್ಥಿಸಲಿಕ್ಕೆ ಹೊರಟಿದೆ. ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಕಾಂಗ್ರೆಸ್ಸಿಗರಿಗೆ ಅಮಾಯಕನಂತೆ ಕಾಣ್ತಾನೆ. ಕೆಜಿಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದಂತವರು ಕಾಂಗ್ರೆಸ್ಗೆ ಬ್ರದರ್ಸ್ ಅಂತ ಕಾಣ್ತಾರೆ. ಆದರೆ ಕರಸೇವೆಯಲ್ಲಿ ಭಾಗವಹಿಸಿದಂತ ರಾಮಭಕ್ತರು ಮಾತ್ರ ಕಾಂಗ್ರೆಸ್ಸಿಗರಿಗೆ ಕ್ರಿಮಿನಲ್ ರೂಪದಲ್ಲಿ ಕಾಣ್ತಾರೆ. ಇತ್ತ ಚಿಕ್ಕಮಗಳೂರಿನ ಪೊಲೀಸ್ ಠಾಣೆ ಬಳಿ ಮಾಜಿ ಸಚಿವ ಸಿಟಿ ರವಿ ಕೂಡ ಧರಣಿ ಮಾಡಿದ್ರು. ನಾನು ಕರಸೇವಕ ಅನ್ನೋ ಪೋಸ್ಟರ್ ಹಿಡಿದು ಧರಣಿ ಕುಳಿತ ಸಿಟಿ ರವಿ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರೆಲ್ಲ ಬಂಧಿಸಿ ನಿಮ್ಮನ್ನ ಬಂಧಿಸ್ತಾ ಇದ್ದೀವಿ, ಆಮೇಲೆ ನಿಮ್ಮ ಮೇಲೆ ಯಾವುದೇ ಮೊಕದ್ದಮೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ ಶ್ರೀಕಾಂತ್ ಪೂಜಾರಿ ಅವ್ರನ್ನೂ ಬಿಡುಗಡೆ ಮಾಡಬೇಕು, ಅವ್ರನ್ನ ಕರಸೇವಕ ಅಂತ ಅವ್ರನ್ನೂ ಬಂಧಿಸೋದಾದ್ರೆ ನಾನು ಕರಸೇವೆಗೆ ಹೋಗಿದ್ದೆ, ನಮ್ಮನ್ನು ಬಂಧಿಸಿ ಅವ್ರನ್ನೂ ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನಾವು ಅವರು ಬಿಡುಗಡೆ ಆಗೋವರೆಗೂ ಈ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸಿ. ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆ ಜೋರಾಗಿತ್ತು. ಈಶ್ವರಪ್ಪ ನೇತೃತ್ವದಲ್ಲಿ ಧರಣಿ ನಡೆದಿದ್ದು ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಮ್ಮ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ನಾನು ರಾಮಭಕ್ತ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಪೋಸ್ಟ್ ಹಾಕಿದ್ದಾರೆ. ಇಷ್ಟೆಲ್ಲ ಧರಣಿಗಳ ನಡುವೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವಿಭಿನ್ನ ಅಭಿಯಾನ ಮಾಡಿದೆ. ಧಾರವಾಡ ಲೋಕಸಭಾ ಟಿಕೆಟ್ ಪ್ರಹ್ಲಾದ್ ಜೋಶಿ ಬದಲು ಶ್ರೀಕಾಂತ್ ಪೂಜಾರಿಗೆ ಟಿಕೆಟ್ ನೀಡಿ ಶ್ರೀಕಾಂತ್ ಕಳ್ಳಬಟ್ಟಿ, ಮಟ್ಕಾ ಸೇರಿ 16 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಈ ಮೂಲಕ ಶ್ರೀಕಾಂತ್ ಬಿಜೆಪಿ ಅಭ್ಯರ್ಥಿ ಆಗುವ ಅರ್ಹತೆ ಪಡೆದಿದ್ದಾನೆ ಅಂತ ಪೋಸ್ಟ್ ಹಾಕಿದೆ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಕಾನೂನು ಇರಬಾರದು ಅಂತ ಆದ್ರೆ ಬಿಜೆಪಿಗರು ಪ್ರತಿಭಟನೆ ಮಾಡಲಿ ಅಂತ ಗರಂ ಆದ್ರು. ಶಹರ ಠಾಣೆ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಕಾನೂನು ಈ ದೇಶದಲ್ಲಿ ಇರಬಾರ್ದು ಅನ್ನೋದೇನಾದರೂ ಅವ್ರಿಗೆ ಇದ್ದಿದ್ರೆ ಅವ್ರು ಮಾಡಲಿ. ಅವರೆಲ್ಲ ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕೋ ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅವರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿದ್ದಲ್ಲ, ಅದು ಮಾಡಿದರೆ ಆಗ್ಬೋದು. ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಬೇಕು? ಅವನೇನು ತಪ್ಪು ಮಾಡಿದಾನ? ಅವನ ಕೆಲಸ ಅವನು ಮಾಡಿದ್ದಾನೆ. ನಮಗಿಷ್ಟ ಆಗಲಿಲ್ಲ ಅಂತ ಹೇಳಿದ ತಕ್ಷಣವೇ ಅವನನ್ನು ಸಸ್ಪೆಂಡ್ ಮಾಡಿ, ಹಾಗಾದರೆ ಎಲ್ಲ ಅಧಿಕಾರಿಗಳನ್ನೂ ಹಂಗೆ ಸಸ್ಪೆಂಡ್ ಮಾಡಬೇಡಲ್ವಾ? ಸದ್ಯ ಶ್ರೀಕಾಂತ್ ಪೂಜಾರಿ ಬಂಧನದಿಂದ ಭುಗಿಲೆದ್ದಿರುವ ಆಕ್ರೋಶ ತಣ್ಣಗಾಗ್ತಿಲ್ಲ. ಮುಂದೆ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಬಿಜೆಪಿ ನಾಯಕರುಗಳ ವಿರುದ್ಧವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಒನ್ ಮ್ಯಾನ್ ಶೋ ಆಗ್ತಾ ಇದೆ ಅಂತ ಗುಡುಗಿದ್ದಾರೆ. KN ರಾಜಣ್ಣ ನಮ್ಮ ಪಕ್ಕದಲ್ಲೇ ದೇವರಿದ್ದಾನೆ, ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಪ್ರಶ್ನಿಸಿದ್ದಾರೆ. ಎಲ್ಲ ಪಕ್ಷದವ್ರು ಇನ್ವಾಲ್ವ್ ಮಾಡಿದ್ರೆ ಅದು ಬರೋಲ್ಲ, ಅದು ದೂರ ಆಗ್ತದೆ. ಇನ್ನು ಟೈಮ್ ಇದೆ, ಮಾಡ್ಬೇಕು, ಎಲ್ಲರನ್ನು ಆಹ್ವಾನಿಸ್ಬೇಕು. UP CM ಬಿಟ್ರೆ ಯಾರಿಗೂ ಯಾವ CM ಕರೆದಿಲ್ಲ ಅಂತ ಅವ್ರು ಹೇಳಿದ್ದಾರೆ. BJP ಅವರು ಹೇಳಿದ್ದಾರೆ, ಒಬ್ಬರು ಮಾತ್ರ CM ಇದ್ದಾರೆ, ಬೇರೆಯವ್ರಿಗೆ ಯಾರು ಆನ್ ಮಾಡಲಂತ. ನೋಡೋಣ, ಅದು ಚುನಾವಣೆಯಲ್ಲಿ ಗೊತ್ತಾಯ್ತು ಯಾರಿಗೆ ಎಷ್ಟು ಲಾಭ ಆಗ್ತೈತೆ ನಷ್ಟ ಆಗ್ತೈತೆ ಅವಾಗ ಗೊತ್ತು. ಈಗ ಯಾಕೆ ಸುಮ್ಮತ್ರ ಬಗ್ಗೆ ಚರ್ಚೆ. ಇಲ್ಲೇ ನಮ್ಮ ಊರಲ್ಲಿ ರಗಡ ರಾಮ ಮಂದಿರ ಇದೆ, ಇಲ್ಲೇ ಪೂಜೆ ಮಾಡೋದು. ಪ್ರತಿ ಊರಲ್ಲಿ ಒಂದು ರಾಮ ಮಂದಿರ ಇದೆ, ಇಲ್ಲೇ ಪೂಜೆ ಮಾಡ್ತೀವಿ. ಅಲ್ಲಿ ಯಾರಷ್ಟೇ ಹೋಗಿ ಬಂದೆ
ಯಾವಾಗ ಟೈಮ್ ಫ್ರೀ ಇದ್ದಾಗ ಹೋಗ್ಬೋದು. ಈಗ ರಶ್ನಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಇಲ್ಲಿ ಅವಶ್ಯಕತೆ ಇದ್ದರೆ ರಾಮ ಮಂದಿರ ಎಲ್ಲ ಊರಲ್ಲಿ ಇದೆ, ಅಲ್ಲೇ ಪೂಜೆ ಮಾಡ್ಬೋದು. ರಾಮನ ದೇವಸ್ಥಾನ ಬಹಳ ಇತಿಹಾಸ ಇರ್ತಕ್ಕಂಥದ್ದು. ಅಲ್ಲಿನ ವಿಗ್ರಹನೂ ಕೂಡ ಎಷ್ಟೋ ದಶಕಗಳಲ್ಲ ಶತಮಾನಗಳ ಹಳೆ ವಿಗ್ರಹಗಳಿದ್ದಾವೆ. ಅವು ಹೆಚ್ಚು ನಾವು ಮೊದಲಿಂದನೂ ಕೂಡ ಸಣ್ಣ ಹುಡುಗರಿಂದನೂ ಕೂಡ ನಾವು ಅದಕ್ಕೆ ಹೆಚ್ಚು ಭಕ್ತಿಪೂರ್ವಕವಾಗಿ ನಡ್ಕೊಳ್ತೀವಿ. ನಾವು ಅಲ್ಲೋಗಿ ರಾಮನ ಪೂಜೆ ಮಾಡಿದ ಆ ಕ್ಷಣಕ್ಕೆ ನಮಗೆ ರಾಮ ಒಲಿಯುತ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅವನ ಆಶೀರ್ವಾದ ಇರುತ್ತೆ. ಏನು ಅಯೋಧ್ಯೆಗೆ ಹೋಗಿ ರಾಮನ ಪೂಜೆ ಮಾಡಬೇಕಾ? ಅಯೋಧ್ಯೆ ರಾಮನ ಪೂಜಾ ವಿಗ್ರಹ ಇನ್ನೂ ನೆನ್ನೆ ಮನದು ಇನ್ನೂ ಅದಕ್ಕೆ ಆ ಒಂದು ಪ್ರತಿಷ್ಠಾಪನೆಯೇ ಆಗಿಲ್ಲ. ಪ್ರಾಣ ಪ್ರತಿಷ್ಠೆನೂ ಇಲ್ಲ, ಪ್ರತಿಷ್ಠೆನೂ ಇಲ್ಲ. ನಮ್ಮಲ್ಲಿರ್ತಕ್ಕಂಥದ್ದು ಶತಮಾನಗಳ ಹಳೆಯ ವಿಗ್ರಹಗಳಿದ್ದ. ನಾನು ಹೇಳೋದು ಬರೀ ನಮ್ಮೂರು ಒಂದೇ ಕ್ಯಾನ್ಸರ್ನ ಒಂದೇ ಹೇಳ್ತಾ ಇಲ್ಲ. ಬಹಳಷ್ಟು ಹಳ್ಳಿ ಭಾಗದಲ್ಲಿ ಆಂಜನೇಯನ ದೇವಸ್ಥಾನ ಕಡ್ಡಾಯ ಇದ್ದೇ ಇದೆ. ಮತ್ತು ಹಾಗೆಯೇ ರಾಮನ ದೇವಸ್ಥಾನಗಳು ಕೂಡ ಇದ್ದಾವೆ. ಆದ್ದರಿಂದ ನಾವು ನಮ್ಮ ಭಕ್ತಿಗನುಸಾರ ನಮ್ಮ ನಂಬಿಕೆಗನುಸಾರ ನಾವು ದೇವರನ್ನು ಪೂಜೆ ಮಾಡ್ತೇವೆ. ದೇವರ ಅನುಗ್ರಹವನ್ನು ನಾವು ಪಡಿತೇವೆ. ಈಗ ಮೋದಿ ಹೋಗಿ ಅಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದ ಆ ಕ್ಷಣಕ್ಕೇ ನಾವೆಲ್ಲ ಈ ರಾಮನ್ನೆಲ್ಲ ಬಿಟ್ಟು ಆ ರಾಮನ ಹಿಡ್ಕೊಳಕ್ಕಾಗ್ತದ? ನಮ್ಮ ಊರಲ್ಲಿರ್ತಕ್ಕಂಥದ್ದು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ದೇವರು ಮೊದಲು ನಮಗೆ, ಆಮೇಲೆ ಬೇರೆ ಎಲ್ಲ. ಅಯೋಧ್ಯೆ ರಾಮನ ಜನ್ಮಸ್ಥಳ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಬಂದಿದೆ. ಅದಕ್ಕೆ ಆದಂತಹ ಬೇರೆ ಗೌರವಗಳು ಇರ್ತವೆ. ಆದರೆ ಆ ರೀತಿಯ ವಿಷಯಗಳನ್ನು ಇವರು ರಾಜಕಾರಣಕ್ಕೆ ಬಳಸ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಈಗಾಗಲೇ ರಾಮನ ದೇವಸ್ಥಾನ ಉದ್ಘಾಟನೆ ಆಗುತ್ತೆ. ಬಹಳ ಸಂತೋಷನೂ ಪಡ್ತೇವೆ ನಾವು. ಅದಕ್ಕೆ ನಮ್ಮದೇನು. ಇನ್ನು ಮೂವರು ಡಿಸಿಎಂ ಬಗ್ಗೆ ಸಚಿವ ರಾಜಣ್ಣ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ತುಮಕೂರಿನಲ್ಲಿ ಮಾತನಾಡಿರುವಂತಹ ಸಚಿವ ರಾಜಣ್ಣ, ಮೂವರು ಡಿಸಿಎಂ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಕೂಡ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಸರ್ವರಿಗೂ ಸಮಪಾಲು ಸಮಬಾಳು ಆಗಬೇಕು ಅಂತ ಹೇಳಿದ್ದಾರೆ. ಮೂರು ಡಿಸಿಎಂಗಳನ್ನು ಮಾಡಿದ್ರು ಒಳ್ಳೇದು ಅನ್ನುವಂತ ಹೇಳಿಕೆಯನ್ನು ನೀವೇ ನಾನೇ ಫಸ್ಟ್ ಕೊಟ್ಟಿದ್ದು. ಇವತ್ತು ಅದಕ್ಕೆ ಬದ್ಧ ನಾನು. ಗೊತ್ತಾಯ್ತಾ? ಈಗ ಬಿಜೆಪಿನವರು ಬಂದಂಥ 3 ರಾಜ್ಯದಲ್ಲಿ ಅವರು ಮತ್ತೆ ಡಿಸಿಎಂಗಳನ್ನು ಮಾಡಿದ್ದಾರೆ. ಅವರು ಡಿಸಿಎಂಗಳು ಮಾಡಿದ್ದಾರೆ ಅಂದರೆ ಅಲ್ಲೆಲ್ಲ ಹರಿಜನರಿಗೆಲ್ಲ ಎಲ್ಲ ಕಡೆನೂ ಮಾಡಿದ್ದಾರೆ, 3 ಕಡೆನೂ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮುಂದಿನ ಚುನಾವಣೆ ದೃಷ್ಟಿಯಿಂದ ಆ ರೀತಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ವಿಚಾರ ಮಾಡಿದ್ದಾರೆ. ಆದರೆ ಹೈಕಮಾಂಡ್ನವರು ಇದನ್ನು ನೀವು ಸಾರ್ವಜನಿಕವಾಗಿ ಹೇಳಬಾರ್ದು ಅಂತ ಹೇಳಿದರು. ನಾನು ಸಾರ್ವಜನಿಕವಾಗಿ ಹೇಳಿರಲಿಲ್ಲ. ಈಗ 3 ರಾಜ್ಯಗಳ ಚುನಾವಣೆ ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೆ ಅದರ ಅವಶ್ಯಕತೆ ಇದೆ ಅಂತ ಈಗ ಹೇಳ್ತಾ ಇದ್ದೀನಿ. ಬಿಜೆಪಿ ಮಾದರಿ ಅಂತಲ್ಲ ರೀ. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತೀವಲ್ಲ, ಅದು ಬರೀ ಸಂಪತ್ತೇ ಅಲ್ಲ, ಎಲ್ಲವನ್ನು ಕೂಡ ಹಂಚಿಕೆ ಆಗಬೇಕು. ಎಲ್ಲ ಜನರಿಗೂ ಕೂಡ, ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನರಿಗೂ ಕೂಡ ಸಮವಾಗಿ ಹಂಚಿಕೆ ಆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ. ಕೆಲವೇ ಜನಗಳಲ್ಲಿ ಅಧಿಕಾರ ಆಗಲಿ ಸಂಪತ್ತಾಗಲಿ ಕೇಂದ್ರೀಕೃತ ಆದರೆ ಆಗ ಅದು ಪ್ರಜಾಪ್ರಭುತ್ವಕ್ಕೆ ಅಪಚಾರ. ಹೈಕಮಾಂಡ್ಗೆ ಪತ್ರನೂ ಬರೀತೀರಿ, ಖುದ್ದಾಗೂ ಹೇಳ್ತೀರಿ ಅಂತ ಹೇಳಿದಿರಿ, ಖುದ್ದಾಗೂ ಹೇಳ್ತೀರಿ, ಪತ್ರನೂ ಬರೀತೀರಿ. ಇನ್ನೊಂದು ವಾರದಲ್ಲಿ ಈಗ ಯಾವ್ಯಾವ ಸಮುದಾಯಕ್ಕೆ ಕಾಂಗ್ರೆಸ್ಸಿಗೆ ಓಲೈಕೆ ಮಾಡ್ತಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ, ಆ ಸಮುದಾಯಗಳಿಗೆ ಕೊಡಬೇಕು. ಉಪಮುಖ್ಯಮಂತ್ರಿಗಳು ಯಾಕೆ ಅಡ್ಡಗಾಲಾಗ್ತಾರೆ? ಅವ್ರಿಗೇನು ನಷ್ಟ ಆಗ್ತದೆ? ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಮುಂದೆ ಚುನಾವಣೆಗೆ ಲೋಕಸಭೆಗೆ ಹೋಗೋದ್ರಿಂದ ನಾವು ಲೋಕಸಭಾ ಸ್ಥಾನಗಳನ್ನು ಹೆಚ್ಚು ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ಅಗತ್ಯ ಕ್ರಮ ಬೇಕೋ ಆ ಕ್ರಮಗಳಲ್ಲಿ ಇದು ಒಂದು ಅಷ್ಟೇ. ಇನ್ನು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅರ್ಧ ಗಂಟೆಗಳ ಕಾಲ ಲಿಫ್ಟ್ ಕೈಕೊಟ್ಬಿಟ್ಟಿತ್ತು. ಲಿಫ್ಟ್ನಲ್ಲಿ ಸಂಸದ ಉಮೇಶ್ ಜಾಧವ್ ಸಿಕ್ಕಾಕೊಂಡು ಪರದಾಡ್ಬಿಟ್ರು. ಬಳಿಕ ಲಿಫ್ಟ್ ಡೋರ್ ಓಪನ್ ಮಾಡಿಸಿ ಎಲ್ಲರನ್ನೂ ಕೂಡ ಹೊರಗೆ ತಂದರು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಇಂದು ಲಿಫ್ಟ್ ಅರ್ಧ ಗಂಟೆ ಕಾಲ ಕೈಕೊಟ್ಟಿದೆ. ಲಿಫ್ಟ್ನಲ್ಲಿ ಬಿಜೆಪಿ ಸಂಸದ ಉಮೇಶ್ ಜಾಧವ್ ಸೇರಿ 3 ಸಿಲುಕಿಕೊಂಡಿದ್ರು. ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಲಿಫ್ಟ್ನಲ್ಲೇ ಲಾಕ್ ಆಗಿದ್ರು. ಸಂಸದ ಉಮೇಶ್ ಜಾಧವ್ ಹಾಗೆ 3 ಲಿಫ್ಟ್ ಮೂಲಕ ಹೋಗೋಕೆ ಮುಂದಾಗಿದ್ದಾರೆ. ಲಿಫ್ಟ್ನೊಳಗೆ ಹೋದಾಗ ಏಕಾಏಕಿ ಕರೆಂಟ್ ಹೋಗಿದೆ. ಆಗ ಲಿಫ್ಟ್ ಡೋರ್ ಕೆಳಗೆ ಹೋದ್ರೂ ಡೋರ್ ಓಪನ್ ಆಗಿಲ್ಲ.
ಕೂಡಲೇ ಅಲ್ಲಿದ್ದ ಸಿಬ್ಬಂದಿ ಟೆಕ್ನಿಷಿಯನ್ ಕರೆದಿದ್ದಾನೆ. ಟೆಕ್ನಿಷಿಯನ್ ಲಿಫ್ಟ್ ಡೋರ್ ಓಪನ್ ಮಾಡೋಕೆ ಹರಸಾಹಸ ಪಟ್ಟಿದ್ದಾನೆ. ಬಳಿಕ ಹೇಗೋ ಟೆಕ್ನಿಷಿಯನ್ ಲಿಫ್ಟ್ ಡೋರ್ ಓಪನ್ ಮಾಡಿದ್ದಾನೆ. ನೆಲಮಹಡಿಗೆ ಲಿಫ್ಟ್ ಅರ್ಧಕ್ಕೆ ಮಾತ್ರ ಬಂದಿದೆ. ಆಗ ಡೋರ್ ಓಪನ್ ಮಾಡಿದ ಸಿಬ್ಬಂದಿ ಸಂಸದ ಉಮೇಶ್ ಜಾಧವ್ ಸೇರಿ ಮೂವರನ್ನ ಸೇಫ್ ಆಗಿ ಇಳಿಸಿದ್ದಾರೆ. ಲಿಫ್ಟ್ ನಿಂದ ಹೊರಗೆ ಬರ್ತಿದ್ದಂತೆ ಉಮೇಶ್ ಜಾಧವ್ ನಿಟ್ಟುಸಿರು ಬಿಟ್ಟಿದ್ದಾನೆ. ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ YSRTP ವಿಲೀನ ಆಗಿದೆ. ಪಕ್ಷವನ್ನ ವಿಲೀನಗೊಳಿಸಿ ಕಾಂಗ್ರೆಸ್ ಸೇರಿದ್ದಾರೆ YS ಶರ್ಮಿಳಾ ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಕ್ಕೆ ನನಗೆ ಸಂತೋಷ ಆಗಿದೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟರು. ದೇಶದಲ್ಲಿ ಜಾತ್ಯತೀತ ಪಕ್ಷ ಅಂತ ಇರುವಂಥದ್ದು ಅದು ಕಾಂಗ್ರೆಸ್ ಒಂದೇ. ಮಣಿಪುರ ಗಲಭೆ ಪ್ರಕರಣ ನನ್ನ ಮನಸ್ಸಿಗೆ ಬಹಳಷ್ಟು ನೋವುಂಟು ಮಾಡಿದೆ. ದೇಶದಲ್ಲಿ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ನಮ್ಮ ತಂದೆ YSR ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಿಸಿದ್ರು. ರಾಹುಲ್ರನ್ನ ಪ್ರಧಾನಿಯಾಗಿ ನೋಡಬೇಕು ಅನ್ನುವಂಥ ಆಸೆ ತಂದೆಗೂ ಇತ್ತು. ಕಾಂಗ್ರೆಸ್ ಪಕ್ಷ ಯಾವುದೇ ಜವಾಬ್ದಾರಿ ನೀಡಿದ್ರು ನಾನು ಕೆಲಸ ಮಾಡ್ತೀನಿ. ದೆಹಲಿಯ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ YS ಶರ್ಮಿಳಾ ಕೊಟ್ಟಂತ ಹೇಳಿಕೆ ಇದು. ಇನ್ನು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಬಂಧನ ಭೀತಿ ಶುರುವಾಗಿದೆ. ಇಡಿ ಈವರೆಗೂ 3 ನೋಟಿಸ್ ಅನ್ನ ಕೊಟ್ಟಿದೆ. ಆದರೆ ಈವರೆಗೂ ವಿಚಾರಣೆಗೆ ಹಾಜರಾಗಿಲ್ಲ. ತುರ್ತು ಸುದ್ದಿಗೋಷ್ಠಿ ನಡೆಸಿದಂತ ಕೇಜ್ರಿವಾಲ್ ನಾನು ಯಾವುದೇ ಭ್ರಷ್ಟಾಚಾರದಲ್ಲೂ ಭಾಗಿಯಾಗಿಲ್ಲ ಅಂತಾನೂ ಹೇಳಿದ್ದಾರೆ. ಅಬಕಾರಿ ನೀತಿ ಹಗರಣದಲ್ಲಿ ಸತತ 3ನೇ ಬಾರಿಗೆ ಇಡಿ ವಿಚಾರಣೆಗೆ ಗೈರು ಹಾಜರಾಗಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮೌನ ಮುರಿದಿದ್ದಾರೆ. ನಾನು ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ. ಲೋಕಸಭಾ ಚುನಾವಣೆ ಪ್ರಚಾರದಿಂದ ದೂರ ಇಡಲು ಬಿಜೆಪಿ ನನ್ನ ಬಂಧಿಸಲು ಹೊರಟಿದೆ ಅಂತ ಆರೋಪಿಸಿದ್ದಾರೆ. ಪ್ರಾಮಾಣಿಕತೆ ನನ್ನ ದೊಡ್ಡ ಆಸ್ತಿ, ಅದನ್ನ ತೊಡೆದು ಹಾಕಲು ಬಿಜೆಪಿ ಬಯಸಿದೆ ಅಂತ ಕಿಡಿಕಾರಿದ್ರು. मेरी सबसे बड़ी संपत्ति, मेरी सबसे बड़ी ताकत मेरी ईमानदारी है. झूठे आरोप लगा के, फर्जी समन भेज के ये मुझे बदनाम करना चाहते हैं. ಇನ್ನು ಕೇಜ್ರಿವಾಲ್ ವಿರುದ್ಧ 4ನೇ ಬಾರಿಯೂ ಸಮನ್ಸ್ ಜಾರಿ ಮಾಡಲು ಇಡಿ ಪ್ಲಾನ್ ಮಾಡಿದೆ. ಕೇಜ್ರಿವಾಲ್ ಗುಜರಾತ್ ಪ್ರವಾಸದ ವೇಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸುವ ಸಾಧ್ಯತೆ ಇದೆ. ಇನ್ನು ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗುತ್ತೆ ಎಂಬ ಆತಂಕವನ್ನ ಆಪ್ ಸಚಿವರು ವ್ಯಕ್ತಪಡಿಸಿದ್ದಾರೆ. ಕೇಜ್ರಿವಾಲ್ ಅವರನ್ನ ಇಡಿ ಬಂಧಿಸಲಿದೆ ಎಂಬ ಮಾಹಿತಿ ಇದೆ. ಕೇಜ್ರಿವಾಲ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿ ನಂತರ ಅವರನ್ನ ಬಂಧಿಸಲಾಗುತ್ತದೆ ಅಂತ ಸಚಿವರಾದ ಆತೀಶ್ ಮತ್ತು ಸೌರಭ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪ ಭೇಟಿಯ ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಮುಂಜಾನೆ ಸಮುದ್ರ ತೀರದಲ್ಲಿ ವಾಯು ವಿಹಾರವನ್ನ ಅವರು ಮಾಡಿದ್ದರು. ಅದು ಶುದ್ಧ ಆನಂದದ ಕ್ಷಣಗಳು ಅಂತ ಮೋದಿ ಬಣ್ಣಿಸಿದ್ದಾರೆ. ಹಾಗೆ ಈ ಸ್ನಾರ್ಕ್ಲಿಂಗ್ ಕೂಡ ಅವರು ಪ್ರಯತ್ನ ಪಟ್ಟರು. ಇದು ಆಹ್ಲಾದಕರ ಅನುಭವ ನೀಡ್ತು ಅಂತ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ. ತಮ್ಮಲ್ಲಿರುವಂಥ ಸಾಹಸವನ್ನ ಅಪ್ಪಿಕೊಳ್ಳಲು ಬಯಸುವವರ ಪಟ್ಟಿಯಲ್ಲಿ ಲಕ್ಷದ್ವೀಪ ಇರಲೇಬೇಕು. ಲಕ್ಷದ್ವೀಪ ಪ್ರವಾಸವು ಕಲಿಕೆ ಹಾಗೆ ಪ್ರಗತಿಯ ಶ್ರೀಮಂತ ಪ್ರಯಾಣ ಅಂತ ಬಣ್ಣಿಸಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪದ ಕೆಲ ಪ್ರದೇಶದಲ್ಲಿ ಅವರು ಓಡಾಡಿರುವಂಥ ಫೋಟೋಸ್ಗಳನ್ನು ಹಂಚಿಕೊಂಡಿರುವಂಥ ರೀತಿ. ಬೆಳಗ್ಗಿನ ಸಂದರ್ಭದ ವಾಯುವಿಹಾರದ ಕೆಲ ಫೋಟೋಸ್ಗಳನ್ನು ಅವರು ಹಂಚಿಕೊಂಡಿದ್ದಾರೆ. ನೋಡೋಕ್ಕೂ ಕೂಡ ಬಹಳ ಒಂದು ಸೌಂದರ್ಯದ ಆ ತಾಣ ಬಹಳ ಸೆಳೆಯುತ್ತೆ ಕೂಡ. ಆ ಕಾರಣಕ್ಕಾಗಿ ಆಮೇಲೆ ಅವರು ಸ್ನಾರ್ಕ್ಲಿಂಗ್ ಕೂಡ ಮಾಡಿದ್ದಾರೆ. ಅಂತಾದರೆ ಈ ನೀರಿನ ಒಳ ಹೋಗಿ ಅಂಡರ್ ವಾಟರ್ನಲ್ಲಿ ಕೆಲ ಫೋಟೋಸ್ಗಳನ್ನೆಲ್ಲ ತೆಗೆದು ಅದನ್ನು ಕೂಡ ಇನ್ಫ್ಯಾಕ್ಟ್ ಅವರು ಹಂಚ್ಕೊಂಡಿದ್ದಾರೆ. ನೀವೇನಾದರೂ ಭಾಳ ಅಡ್ವೆಂಚರಸ್ ಆಗಿರಬೇಕು ಅಂತ ತಾಣಗಳಿಗೆ ಹೋಗಬೇಕು ಅಂತ ಅಂದರೆ ನಿಮ್ಮ ಆಯ್ಕೆ ಲಕ್ಷದ್ವೀಪ ಆಗಿರಲಿ ಅಂತಲೂ ಕೂಡ ಬರೆದುಕೊಂಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಲಕ್ಷದ್ವೀಪದ ಟೂರಿಸಂ ಭಾಳ ಇಂಪ್ರೂವ್ ಆಗುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಧಾನಿಯವರ ಭೇಟಿ ಅಥವಾ ಅವ್ರು ಹಂಚ್ಕೊಂಡಿರುವಂಥ ರೀತಿ ಅವ್ರು ಕರೆ ಕೊಟ್ಟಿರುವಂಥ ವಿಚಾರವೂ ಕೂಡ ಸಾಕ್ಷಿ ಆಗ್ಬೋದು ಅಂತ ಕಾಣಿಸುತ್ತೆ. ಯಾಕಂದರೆ ನೀವು ಮೊನ್ನೆ ತಾನೇ ನೋಡಿದ್ದೀರಾ, ಹೊಸ ವರ್ಷ ಕ್ರಿಸ್ಮಸ್ ವೆಕೇಷನ್ನ ಸಂದರ್ಭದಲ್ಲಿ ಭಾರತದ ಹಲವು ಪ್ರವಾಸಿ ತಾಣಗಳು ಹೇಗೆ ಜನರಿಂದ ಗಿಜಿಗುಡ್ತಾ ಇದ್ವು ಅಂತ. ಅದಕ್ಕೆ ಲಕ್ಷದ್ವೀಪ ಕೂಡ ಏನು ಹೊರತಲ್ಲ. ಆದರೆ ಲಕ್ಷದ್ವೀಪದ ಸೌಂದರ್ಯಕ್ಕೆ ತಕ್ಕ ಹಾಗೆ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದ್ರೆ, ಇನ್ನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ್ರೆ ಬಹಳ ಅಭಿವೃದ್ಧಿ ಆಗುತ್ತೆ ಪ್ರವಾಸೋದ್ಯಮ ತಾಣವಾಗಿ ಅನ್ನುವಂಥದ್ದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಬಹುಶಃ ಅದಕ್ಕೆ ತಕ್ಕ ಹಾಗೆ ಇನ್ನು ಕೇಂದ್ರ ಗಮನ ಕೊಡಬಹುದು ಅಂತ ಕಾಣಿಸುತ್ತೆ.